ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕುಂಭರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ತಿರುವಿಗೆ ಕಾರಣವಾಗಬಲ್ಲ ಒಂದು ಕಟು ಸತ್ಯದ, ಒಂದು ನಿಗೂಢ ರಹಸ್ಯದ ಅನಾವರಣವಿದು. ನೀವು ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ನಿಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಯಾಕೆ ಬರುತ್ತಿಲ್ಲ ಎಂದು ನೀವು ಎಂದಾದರೂ ಒಮ್ಮೆಯಾದರೂ ಯೋಚಿಸಿದ್ದೀರಾ? ನೀವು ಯಾರಿಗೂ ದ್ರೋಹ ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀರಿ. ಆದರೂ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ಯಾಕೆ ದಿನೇ ದಿನೇ ಹೆಚ್ಚಾಗುತ್ತಿದೆ? ನಿಮ್ಮ ಯಶಸ್ಸಿನ ಬಾಗಿಲಿಗೆ ಬಂದು ನಿಂತರೂ ಕೊನೆಯ ಕ್ಷಣದಲ್ಲಿ ಆ ಬಾಗಿಲು ಯಾಕೆ ನಿಮ್ಮ ಮುಖದ ಮೇಲೆ ಮುಚ್ಚಿಕೊಳ್ಳುತ್ತಿದೆ? ಇದಕ್ಕೆ ಕಾರಣ ನಿಮ್ಮ ಅದೃಷ್ಟವಲ್ಲ, ಗ್ರಹಗತಿಗಳಲ್ಲ, ಅಥವಾ ಯಾರು ಮಾಡಿದ ಮಾಟಮಂತ್ರಗಳಲ್ಲ. ಬದಲಾಗಿ ನಿಮ್ಮ ಸುತ್ತಮುತ್ತಲೇ ಅಡಗಿರುವ, ನಿಮ್ಮನ್ನೇ ನಿಯಂತ್ರಿಸುತ್ತಿರುವ ಆ ಮೂರು ಗುಪ್ತ ಶತ್ರುಗಳು. ಹೌದು, ನಿಮ್ಮ ಸರ್ವನಾಶಕ್ಕೆ, ನಿಮ್ಮ ಪ್ರಗತಿಯ ಅಡೆತಡೆಗೆ ಕಾರಣವಾಗಿರುವ ಆ ಮೂರು ಗುಪ್ತ ಶತ್ರುಗಳು ಯಾರು ಗೊತ್ತೇ? ಈ ವಿಡಿಯೋದ ಕೊನೆಯಲ್ಲಿ ಆ ಸತ್ಯವನ್ನ ಕೇಳಿದ್ರೆ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುವುದು ಖಂಡಿತ. ವಿಡಿಯೋವನ್ನ ಎಲ್ಲಿಯೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಏಕೆಂದ್ರೆ ಆ ಶತ್ರುಗಳು ನೀವು ಅಂದುಕೊಂಡವರಿಗಿಂತ ನಿಮ್ಮ ಅತಿ ಹತ್ತಿರದಲ್ಲೇ ಇದ್ದಾರೆ. ಕುಂಭರಾಶಿ ಶನಿದೇವನ ಅಚ್ಚುಮೆಚ್ಚಿನ ವಾಯುತತ್ವದ ಸ್ಥಿರ ಸ್ವಭಾವದ ರಾಶಿ. ನೀವು ಹುಟ್ಟಿನಿಂದಲೇ ಬುದ್ಧಿವಂತರು, ವಿಚಾರವಂತರು. ನಿಮ್ಮ ಆಲೋಚನಾ ಲಹರಿ, ನಿಮ್ಮ ದೂರದೃಷ್ಟಿ ಸಾಮಾನ್ಯರಿಗಿಂತ 10 ಹೆಜ್ಜೆ ಮುಂದಿರುತ್ತದೆ. ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು, 10 ಜನರಿಗೆ ಸಹಾಯ ಮಾಡಬೇಕು, ಜಗತ್ತನ್ನು ಬದಲಾಯಿಸಬೇಕು ಎಂಬ ಅತ್ಯಂತ ವಿಶಾಲವಾದ ಮಾನವೀಯತೆಯಿಂದ ಕೂಡಿದ ಹೃದಯ ನಿಮ್ಮದು. ನಿಮ್ಮ ಈ ಗುಣವೇ ನಿಮ್ಮನ್ನು ಇತರರಿಗಿಂತ ವಿಭಿನ್ನವಾಗಿ ಒಂದು ಹೆಜ್ಜೆ ಮೇಲಕ್ಕೆ ನಿಲ್ಲಿಸುತ್ತದೆ. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ, ನಿಮ್ಮ ಈ ವಿಭಿನ್ನತೆ, ನಿಮ್ಮ ಈ ಒಳ್ಳೆಯತನವೇ ನಿಮ್ಮ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಒಮ್ಮೆ ಕಣ್ಣು ಮುಚ್ಚಿ ನಿಮ್ಮ ಗತಕಾಲವನ್ನು, ನೀವು ನಡೆದು ಬಂದ ಹಾದಿಯನ್ನು ನೆನಪಿಸಿಕೊಳ್ಳಿ. ನೀವು ಯಾರನ್ನಾದರೂ ಕಷ್ಟದಲ್ಲಿ ನೋಡಿದಾಗ ನಿಮ್ಮ ಸ್ವಂತ ಕೆಲಸಗಳನ್ನು ಬದಿಗೊತ್ತಿ ನಿಮ್ಮ ಜೇಬಿನಲ್ಲಿರುವ ಕೊನೆಯ ರೂಪಾಯಿಯನ್ನು ಅವರಿಗೆ ನೀಡಿ ಸಹಾಯ ಮಾಡಿದ್ದೀರಿ. ನಿಮ್ಮ ಸಮಯ, ಶಕ್ತಿ ಎಲ್ಲವನ್ನೂ ಅವರಿಗಾಗಿ ಧಾರೆ ಎರೆದಿದ್ದೀರಿ. ಆದರೆ ಕಾಲಚಕ್ರ ತಿರುಗಿ ನಿಮಗೆ ಕಷ್ಟ ಬಂದಾಗ ಅದೇ ಜನರು ನಿಮ್ಮ ಕಡೆಗೆ ತಿರುಗಿಯೂ ನೋಡಿಲ್ಲ. ನಿಮ್ಮ ಕಣ್ಣೀರು ಒರೆಸಲು ಯಾರೊಬ್ಬರೂ ಮುಂದೆ ಬರಲಿಲ್ಲ. ನಿಮ್ಮ ಬೆಂಬಲಕ್ಕೆ ಯಾರೂ ನಿಲ್ಲಲಿಲ್ಲ. ಈ ಒಂಟಿತನ, ಈ ನೋವು, ಈ ದ್ರೋಹ ನಿಮ್ಮನ್ನ ಪ್ರತಿದಿನವೂ ಒಳಗೊಳಗೆ ಸುಡುತ್ತಿದೆ ಅಲ್ಲವೇ? ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರುವ ನೋವುಗಳು, ಅವಮಾನಗಳು ಒಂದೆರಡಲ್ಲ. ವೃತ್ತಿ ಜೀವನದಲ್ಲಿ, ವ್ಯವಹಾರದಲ್ಲಿ, ಸ್ನೇಹದಲ್ಲಿ ಅಥವಾ ಪ್ರೀತಿಯಲ್ಲಿ ಪ್ರತಿಯೊಂದರಲ್ಲೂ ನೀವು 100% ಪ್ರಾಮಾಣಿಕವಾದ ಪ್ರಯತ್ನವನ್ನ ಹಾಕಿದ್ದೀರಿ. ಹಗಲಿರುಳು ನಿದ್ದೆಗೆಟ್ಟು ರಕ್ತವನ್ನ ಬೆವರಾಗಿ ಹರಿಸಿ ದುಡಿದಿದ್ದೀರಿ. ಕಷ್ಟಪಟ್ಟು ಒಂದು ಹಂತಕ್ಕೆ ಬರುತ್ತೀರಿ. ನಿಮ್ಮ ಪರಿಶ್ರಮದ ಫಲ ಸಿಗುವ ಸಮಯ, ಅಂದರೆ ಯಶಸ್ಸಿನ ಶಿಖರವನ್ನ ತಲುಪುಗಳಿಗೆ ಹತ್ತಿರವಾಗುತ್ತಿದ್ದಂತೆ ಯಾವುದೋ ಒಂದು ಕಾಣದ ಶಕ್ತಿ, ಒಂದು ನಿಗೂಢ ಅಡೆತಡೆ ನಿಮ್ಮನ್ನ ಹಿಂದಕ್ಕೆ ಎಳೆಯುತ್ತದೆ. ಅವಕಾಶಗಳು ಕೇವಲ ಒಂದು ಕೂದಲೆಳೆಯ ಅಂತರದಲ್ಲಿ ಕೈತಪ್ಪಿ ಹೋಗುತ್ತವೆ. ನಿಮಗಿಂತ ಕಡಿಮೆ ಅರ್ಹತೆ ಇರುವವರು, ನಿಮಗಿಂತ ಕಡಿಮೆ ಕಷ್ಟಪಟ್ಟವರು ನಿಮ್ಮ ಕಣ್ಣೆದುರಲ್ಲೇ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ಅವರಿಗೆ ಸಿಗುವ ಮನ್ನಣೆ, ಪ್ರತಿಫಲ ನಿಮಗೆ ಸಿಗುವುದಿಲ್ಲ. ಆದರೆ ನೀವು ಮಾತ್ರ ಎಲ್ಲಿಯೇ ಇದ್ದರೂ ಅಲ್ಲಿಯೇ ಬಿಡುತ್ತೀರಿ. ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ಹತಾಶೆ ಮೂಡುತ್ತದೆ. ನನಗೆ ಮಾತ್ರ ಯಾಕೆ ಪದೇ ಪದೇ ಹೀಗಾಗುತ್ತಿದೆ? ನನ್ನ ಹಣೆಬರಹವೇ ಇಷ್ಟು ಕೆಟ್ಟದಾಗಿದೆ. ನಾನು ಮಾಡಿದ ತಪ್ಪಾದರೂ ಏನು ಎಂದು? ಖಂಡಿತ ಇಲ್ಲ ಕುಂಭರಾಶಿಯವರೇ, ದಯವಿಟ್ಟು ಹಾಗೆ ಅಂದ್ಕೊಳ್ಬೇಡಿ. ನಿಮ್ಮ ಹಣೆಬರಹ ಕೆಟ್ಟಿಲ್ಲ, ನೀವು ಯಾವ ಪಾಪವನ್ನು ಮಾಡಿಲ್ಲ. ನಿಮ್ಮನ್ನು ಕತ್ತಲಿಗೆ ತಳ್ಳುತ್ತಿರುವ, ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವ ಆ ಶಕ್ತಿ ಬೇರಾವುದೂ ಅಲ್ಲ, ಆ ಮೂರು ಗುಪ್ತ ಶತ್ರುಗಳೇ. ಆ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ಸಹಿಸದೆ ನಿಮ್ಮ ಬೆನ್ನಿಗೆ ಅಂಟಿಕೊಂಡಿದ್ದಾರೆ. ಆ ಭೀಕರ ಶತ್ರುಗಳು ಯಾರು ಎಂದು ತಿಳಿಯುವ ಮುನ್ನ ನಿಮ್ಮ ವ್ಯಕ್ತಿತ್ವದ ಇನ್ನೊಂದು ಅತ್ಯಂತ ಆಳವಾದ, ಸಂಕೀರ್ಣವಾದ ಮುಖವನ್ನು ನೀವು ಅರ್ಥ ಮಾಡಿಕೊಳ್ಳಲೇಬೇಕು. ನೀವು ಹೊರಗಿನಿಂದ ನೋಡಲು ಕಲ್ಲಿನಂತೆ, ಕಠಿಣವಾಗಿ, ಭಾವನೆಗಳಿಲ್ಲದವರಂತೆ ಕಾಣುತ್ತೀರಿ. ನಿಮ್ಮ ಮುಖದಲ್ಲಿನ ಗಾಂಭೀರ್ಯ, ನಿಮ್ಮ ಮೌನವನ್ನು ನೋಡಿ ಅನೇಕರು ನಿಮ್ಮನ್ನು ಅಹಂಕಾರಿ, ಸಿಡುಕ, ಸ್ವಾರ್ಥಿ ಎಂದು ತಪ್ಪಾಗಿ ಭಾವಿಸುತ್ತಾರೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಬಹುಪಾಲು ಜನರು ಮಾಡುವುದೇ ಇಲ್ಲ. ಆದರೆ ಆ ಕಠಿಣವಾದ ಹೊರಕವಚದ ಒಳಗೆ ಒಂದು ಸಣ್ಣ ಮಗುವಿನಂತಹ ಅತ್ಯಂತ ಸೂಕ್ಷ್ಮವಾದ, ಮುಗ್ಧ ಮನಸ್ಸಿದೆ ಎಂಬುದು ನಿಮ್ಮ ಜೊತೆಗಿರುವ, ನಿಮ್ಮನ್ನು ಹತ್ತಿರದಿಂದ ಬಲ್ಲ ಕೆಲವು ಜನರಿಗೆ ಮಾತ್ರ ಗೊತ್ತು. ನೀವು ಬೇಗನೆ ಯಾರನ್ನು ನಂಬುವುದಿಲ್ಲ. ಹೊಸಬರೊಂದಿಗೆ ಬೆರೆಯಲು ನೀವು ಬಹಳ ಸಮಯ ತೆಗೆದುಕೊಳ್ಳುತ್ತೀರಿ. ಆದರೆ ಒಮ್ಮೆ ಒಬ್ಬರನ್ನು ನಂಬಿದರೆ ಅವರನ್ನು ನಿಮ್ಮ ಹೃದಯದಲ್ಲಿ ಕೂರಿಸಿಕೊಳ್ಳುತ್ತೀರಿ. ಅವರಿಗಾಗಿ ನಿಮ್ಮ ಪ್ರಾಣ ಕೊಡಲು ಸಿದ್ಧರಾಗುತ್ತೀರಿ. ನಿಮ್ಮ ಈ ಅತಿಯಾದ ನಂಬಿಕೆ, ಈ ಕುರುಡು ಪ್ರೀತಿಯೇ ನಿಮ್ಮನ್ನ ಎಷ್ಟೋ ಬಾರಿ ಪಾತಾಳಕ್ಕೆ ತಳ್ಳಿದೆ. ನೀವು ದ್ರೋಹವನ್ನ ಎಂದಿಗೂ ಕ್ಷಮಿಸುವುದಿಲ್ಲ. ಒಮ್ಮೆ ಯಾರಾದರೂ ನಿಮಗೆ ಮೋಸ ಮಾಡಿದರೆ ಅವರಿಗಾಗಿ ನಿಮ್ಮ ಮನಸ್ಸಿನ ಬಾಗಿಲು ಶಾಶ್ವತವಾಗಿ ಮುಚ್ಚುತ್ತದೆ. ಆದರೂ ದ್ರೋಹ ಮಾಡಿದವರನ್ನು, ಆ ಘಟನೆಗಳನ್ನು
ಸಮಸ್ಯೆಗಳನ್ನು ಮರೆಯಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಈ ದ್ವಂದ್ವ ಮನಸ್ಥಿತಿಯೇ ನಿಮ್ಮನ್ನು ಹಗಲಿರುಳು ಕಾಡುತ್ತಿದೆ. ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ದುಡ್ಡು ಸಂಪಾದನೆ ಮಾಡಲು ನಿಮಗೆ ದಾರಿಗಳು ಹೊಳೆಯುತ್ತವೆ. ನಿಮ್ಮಲ್ಲಿ ಅದ್ಭುತವಾದ ಐಡಿಯಾಗಳಿವೆ. ಆದರೆ ಹಣ ಕೈ ಸೇರುವ ಮುನ್ನವೇ ನೂರಾರು ಖರ್ಚುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತವೆ. ನಿಮ್ಮದಲ್ಲದ ತಪ್ಪಿಗೆ ನೀವು ದಂಡ ತೆರಬೇಕಾಗುತ್ತದೆ. ಕಷ್ಟದಲ್ಲಿರುವವರಿಗೆ ಅಯ್ಯೋ ಪಾಪ ಎಂದು ಸಾಲವಾಗಿ ಕೊಟ್ಟ ಹಣ ವಾಪಸ್ ಬರುವುದಿಲ್ಲ. ನೀವು ಹಣ ಕೇಳಲು ಹೋದರೆ ಅವರೇ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ತಾರೆ. ನಿಮ್ಮ ದುಡ್ಡಿನಿಂದಲೇ ಮಜಾ ಮಾಡಿದವರು, ನಿಮ್ಮ ಸಹಾಯದಿಂದಲೇ ಬೆಳೆದವರು ಇಂದು ನಿಮ್ಮನ್ನು ಶತ್ರುವಿನಂತೆ ಕೀಳಾಗಿ ನೋಡ್ತಿದ್ದಾರೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ. ಕುಂಭರಾಶಿಯವರೇ, ನಿಮ್ಮ ಅದ್ಭುತ ಪ್ರತಿಭೆ, ನಿಮ್ಮ ಕಠಿಣ ಶ್ರಮ, ನಿಮ್ಮ ನಿಷ್ಕಲ್ಮಶ ಪ್ರಾಮಾಣಿಕತೆ ಇವೆಲ್ಲವೂ ಆ 3 ಗುಪ್ತ ಶತ್ರುಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಉಸಿರುಗಟ್ಟಿ ನರಳುತ್ತಿವೆ. ಆ ಶತ್ರುಗಳು ನಿಮ್ಮ ಕಣ್ಣೆದುರೇ ಇದ್ದಾರೆ, ನಿಮ್ಮ ಜೊತೆಯಲ್ಲಿಯೇ ಉಸಿರಾಡುತ್ತಿದ್ದಾರೆ. ಆದರೂ ನಿಮಗೆ ಅವರನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಅವರು ಕತ್ತಿ ಹಿಡಿದುಕೊಂಡ ಶತ್ರುಗಳಲ್ಲ, ವೇಷದಲ್ಲಿ ಬಂದಿಲ್ಲ. ಬದಲಾಗಿ ಅತ್ಯಂತ ಆಪ್ತರಂತೆ, ನಿಮ್ಮ ಹಿತೈಷಿಗಳಂತೆ, ನಿಮ್ಮ ಮಾರ್ಗದರ್ಶಕರಂತೆ ನಟಿಸುತ್ತಿದ್ದಾರೆ. ನಿಮ್ಮ ಸ್ವಂತ ಕುಟುಂಬದಲ್ಲಿ, ನಿಮ್ಮ ಅತ್ಯಾಪ್ತ ಸ್ನೇಹಿತರ ಬಳಗದಲ್ಲಿ, ನಿಮ್ಮ ಕೆಲಸದ ಸ್ಥಳದಲ್ಲಿ ಆ ಶತ್ರುಗಳು ಅವರು ನಿಮ್ಮನ್ನು ಮುಖದ ಮೇಲೆ ಹೊಗಳುತ್ತಾರೆ, ನಿಮ್ಮ ಬೆನ್ನು ತಟ್ಟುತ್ತಾರೆ. ನೀನು ಎಂಥವನು ಗೊತ್ತಾ, ನಿನಗೆ ಏನೇನೋ ಸಾಧಿಸುವ ಶಕ್ತಿ ಇದೆ ಎಂದು ಉಬ್ಬಿಸುತ್ತಾರೆ. ಆದರೆ ಒಳಗೊಳಗೆ ನಿಮ್ಮ ಸರ್ವನಾಶವನ್ನು ಬಯಸುತ್ತಾರೆ. ನಿಮ್ಮ ಸಣ್ಣ ಪುಟ್ಟ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ನೀವು ಬೆಳೆಯಬಾರದು, ಸದಾ ತಮ್ಮ ಕೆಳಗೆ ಇರಬೇಕು ಎಂದು ಸಂಚು ರೂಪಿಸುತ್ತಲೇ ಇರುತ್ತಾರೆ. ಇಂತಹ ವಿಷಕಾರಿ ವಾತಾವರಣದಲ್ಲಿ, ಇಂತಹ ನಕಲಿ ಜನರ ಮಧ್ಯೆ ನೀವು ಹೇಗೆ ತಾನೇ ಯಶಸ್ಸು ಸಾಧಿಸಲು ಸಾಧ್ಯ? ನೀವು ಒಂಟಿಯಾಗಿ ಹೋರಾಡುತ್ತಿದ್ದೀರಿ. ಆದರೆ ಈ ಹೋರಾಟದಲ್ಲಿ ನೀವು ಗೆಲ್ಲಬೇಕಾದ್ರೆ, ನಿಮ್ಮ ಗುರಿಯನ್ನು ತಲುಪಬೇಕಾದ್ರೆ, ನಿಮ್ಮ ಸುತ್ತಲಿನ ಆ ಭ್ರಮೆಯ ಪರದೆಯನ್ನು, ಈ ನಕಲಿ ಪ್ರೀತಿಯ ಬಲೆಯನ್ನು ಹರಿದು ಹಾಕಲೇಬೇಕು. ಈ 3 ಗುಪ್ತ ಶತ್ರುಗಳ ಅಸಲಿ ಮುಖವಾಡವನ್ನು ನಿರ್ದಾಕ್ಷಿಣ್ಯವಾಗಿ ಕಳಚಲೇಬೇಕು. ಅವರು ನಿಮ್ಮ ದೌರ್ಬಲ್ಯಗಳನ್ನು ಚೆನ್ನಾಗಿ ಬಲ್ಲರು. ನೀವು ಭಾವನಾತ್ಮಕವಾಗಿ ಎಷ್ಟು ದುರ್ಬಲರು, ನಿಮ್ಮನ್ನು ಹೇಗೆ ಬ್ಲ್ಯಾಕ್ಮೇಲ್ ಮಾಡಬಹುದು ಎಂಬುದು ಅವರಿಗೆ ಕರಗತವಾಗಿದೆ. ನಿಮ್ಮ ಪ್ರತಿಯೊಂದು ಒಂದು ಹೆಜ್ಜೆಯನ್ನು ಅವರು ಗಮನಿಸುತ್ತಿರುತ್ತಾರೆ. ನೀವು ಹೊಸದಾಗಿ ಏನಾದರೂ ಶುರು ಮಾಡಲು ಹೋದರೆ ಮೊದಲು ಬಂದು ನಕಾರಾತ್ಮಕ ಮಾತುಗಳನ್ನಾಡಿ ನಿಮ್ಮ ಉತ್ಸಾಹವನ್ನು ಕುಗ್ಗಿಸುವವರು ಇವರೇ ಆಗಿರುತ್ತಾರೆ. ಅದು ನಿನಗೆ ಸೆಟ್ ಆಗಲ್ಲ, ಇದರಲ್ಲಿ ಲಾಭವಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತಗೋತೀಯಾ ಎಂದು ಹೇಳುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ಬೇರಿನಿಂದಲೇ ಕತ್ತರಿಸುತ್ತಾರೆ. ಇವರ ಈ ಮಾತುಗಳಿಗೆ ನೀವು ಎಷ್ಟೋ ಬಾರಿ ಬಲಿಯಾಗಿದ್ದೀರಿ. ನಿಮ್ಮ ಕನಸುಗಳನ್ನು ನೀವೇ ಕೊಂದುಕೊಂಡಿದ್ದೀರಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಈ ಪ್ರಪಂಚದಲ್ಲಿ ಯಾರೂ ನಿಮ್ಮ ಪರವಾಗಿಲ್ಲ, ನೀವೇ ನಿಮ್ಮ ಬೆನ್ನಿಗೆ ನಿಲ್ಲಬೇಕು. ಕುಂಭರಾಶಿಯವರೇ, ಈಗ ನಿಮ್ಮ ತಾಳ್ಮೆಯ ಕಟ್ಟೆ ಒಡೆಯುವ ಮುನ್ನ ನಿಮ್ಮ ಜೀವನದ ಅತಿ ದೊಡ್ಡ ಸತ್ಯವನ್ನು, ಈ ರಹಸ್ಯವನ್ನು ಎದುರಿಸಲು ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸಿಕೊಳ್ಳಿ. ಆ 3 ಶತ್ರುಗಳು ಹೊರಗಿನ ಪ್ರಪಂಚದವರಲ್ಲ, ಅವರು ನಿಮ್ಮ ಪಕ್ಕದ ಮನೆಯವರಲ್ಲ, ನಿಮ್ಮ ಸಂಬಂಧಿಕರಲ್ಲ, ಅಥವಾ ನಿಮ್ಮ ಆಫೀಸ್ನ ಸಹೋದ್ಯೋಗಿಗಳು ಅಲ್ಲ. ನಿಮ್ಮ ಪ್ರಗತಿಗೆ ಮುಳ್ಳಾಗಿರುವ, ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸುತ್ತಿರುವ ಆ 3 ಭಯಾನಕ ಗುಪ್ತ ಶತ್ರುಗಳು ಬೇರಾರೂ ಅಲ್ಲ, ಅವರು ನಿಮ್ಮೊಳಗೆಯೇ ಇದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ಅಕ್ಷರಶಃ ಸತ್ಯ. ನಿಮ್ಮದೇ ಮನಸ್ಸಿನ, ನಿಮ್ಮದೇ ಸ್ವಭಾವದ 3 ಕರಾಳ ಮುಖಗಳೇ ನಿಮ್ಮ ಅತಿ ದೊಡ್ಡ ಶತ್ರುಗಳು. ನಿಮ್ಮ ಸುತ್ತಮುತ್ತಲಿರುವ ನಕಲಿ ಜನರು ಕೇವಲ ಈ ಶತ್ರುಗಳನ್ನು ಬಳಸಿಕೊಳ್ಳುತ್ತಿದ್ದಾರಷ್ಟೇ. ನಿಮ್ಮ ಸೋಲಿಗೆ, ನಿಮ್ಮ ಕಣ್ಣೀರಿಗೆ ಮೂಲ ಕಾರಣ ನಿಮ್ಮೊಳಗಿರುವ ಈ 3 ಸ್ವಭಾವಗಳು. ಆ 3 ಗುಪ್ತ ಶತ್ರುಗಳು ಯಾರೆಂದು ಈಗ ಎಳೆಬಿಡಿಸಿ ಹೇಳ್ತೇನೆ ಕೇಳಿ. ನಿಮ್ಮ ಮೊದಲನೇ ಅತಿ ದೊಡ್ಡ ಮತ್ತು ಅಪಾಯಕಾರಿ ಗುಪ್ತ ಶತ್ರು ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿನ ವಿಳಂಬ. ಕುಂಭರಾಶಿಯವರೇ, ನೀವು ನಿಮ್ಮ ಮೆದುಳಿನ ಕೈಗೊಂಬೆಯಾಗಿದ್ದೀರಿ. ಹೌದು, ನೀವು ಯಾವುದೇ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಅದರ ಬಗ್ಗೆ 100 ಬಾರಿ, 1000 ಬಾರಿ ಯೋಚಿಸುತ್ತೀರಿ. ಇದು ಸರಿಯೇ, ತಪ್ಪೇ, ಇದರಿಂದ ಭವಿಷ್ಯದಲ್ಲಿ ಏನಾಗಬಹುದು, ಇತರರು ಏನಂದುಕೊಳ್ತಾರೆ ಎಂದು ಲೆಕ್ಕಾಚಾರ ಹಾಕುತ್ತಾರೆ. ಹಗಲು ರಾತ್ರಿ ಕಳೆಯುತ್ತೀರಿ. ನೀವು ಪ್ರತಿಯೊಂದರಲ್ಲೂ ಪರಿಪೂರ್ಣತೆಯನ್ನು ಹುಡುಕುತ್ತೀರಿ. ಆ ಪರಿಪೂರ್ಣತೆಯನ್ನು ಹುಡುಕುವ ಭರದಲ್ಲಿ ನಿಮ್ಮ ಕಣ್ಣೆದುರಿಗಿರುವ ಅತ್ಯುತ್ತಮ ಅವಕಾಶಗಳನ್ನು, ಸುವರ್ಣ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ. ಒಂದು ಹೆಜ್ಜೆ ಮುಂದಿಡಲು ನೀವು 10 ಬಾರಿ ಹಿಂದೇಟು ಹಾಕುತ್ತೀರಿ. ನೀವು ಯೋಚನೆ ಮಾಡುವುದನ್ನು ನಿಲ್ಲಿಸಿ ಕಾರ್ಯರೂಪಕ್ಕೆ ಇಳಿಯುವಷ್ಟರಲ್ಲಿ ಆ ರೈಲು ನಿಲ್ದಾಣವನ್ನು ಬಿಟ್ಟು ಹೊರಟಿರುತ್ತದೆ. ಆ ಅವಕಾಶ ಬೇರೆಯವರ ಪಾಲಾಗಿರುತ್ತದೆ. ಕೇವಲ ಯೋಚನೆ ಮಾಡುವುದರಿಂದಲೇ ನಿಮ್ಮ ಅರ್ಧದಷ್ಟು ಶಕ್ತಿ ವ್ಯಯವಾಗುತ್ತಿದೆ. ಈ ಅತಿಯಾದ ಆಲೋಚನೆಯೇ ನಿಮ್ಮ ರಾತ್ರಿಯ ನಿದ್ದೆಯನ್ನು ಕಸಿದುಕೊಂಡಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ದಿನೇ ದಿನೇ ಕುಗ್ಗಿಸುತ್ತಿದೆ. ಇದು ಕೇವಲ ನಿಮ್ಮ ಯಶಸ್ಸನ್ನು ಮಾತ್ರವಲ್ಲ, ನಿಮ್ಮ ಮಾನಸಿಕ ನೆಮ್ಮದಿಯನ್ನು ನಾಶ ಮಾಡುತ್ತಿರುವ ನಿಮ್ಮ ಮೊದಲನೇ ಕರುಡು ಶತ್ರು.
ಇನ್ನು ನಿಮ್ಮ ಎರಡನೇ ಗುಪ್ತ ಶತ್ರು ಅನರ್ಹರ ಮೇಲೆ ನೀವು ಇಡುವ ಕುರುಡು ನಂಬಿಕೆ ಮತ್ತು ಇಲ್ಲ ಎಂದು ಹೇಳಲಾಗದ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ. ನಿಮ್ಮ ಜೀವನದಲ್ಲಿ ನೀವು ತಿಂದಿರುವ ಬಹುಪಾಲು ಪಟ್ಟುಗಳಿಗೆ, ಅನುಭವಿಸಿದ ಅವಮಾನಗಳಿಗೆ ನೇರ ಕಾರಣ ನಿಮ್ಮ ಈ ಗುಣ. ನಿಮ್ಮ ಮುಂದೆ ಯಾರಾದರೂ ಬಂದು ಕಣ್ಣೀರು ಹಾಕಿದರೆ ಸಾಕು ಅಥವಾ ನಿಮ್ಮನ್ನ ಹೊಗಳಿದ್ರೆ ಸಾಕು, ನೀವು ಕರಗಿ ನೀರಾಗುತ್ತೀರಿ. ಅವರ ನಿಜವಾದ ಬಣ್ಣ, ಅವರ ಹಿಂದಿರುವ ದುರುದ್ದೇಶವನ್ನ ಅರ್ಥ ಮಾಡಿಕೊಳ್ಳದೆ ನಿಮ್ಮ ಸರ್ವಸ್ವವನ್ನು ಅವರಿಗೆ ನೀಡುತ್ತೀರಿ. ಅವರು ನಿಮ್ಮನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಿದ್ದಾರೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿದರೂ ಅವರ ಮುಖಕ್ಕೆ ಹೊಡೆದಂತೆ ಇಲ್ಲ, ನನ್ನಿಂದ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲು ನಿಮಗೆ ಬರುವುದೇ ಇಲ್ಲ. ಆ ಒಂದು ಪದ ಇಲ್ಲ ಎಂದು ಹೇಳಲು ನೀವು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ನಿಮ್ಮ ಈ ಮುಗ್ಧತೆಯನ್ನ, ಈ ದೌರ್ಬಲ್ಯವನ್ನ ಜನ ತಮ್ಮ ಲಾಭಕ್ಕಾಗಿ ಎಗ್ಗಿಲ್ಲದೆ ಬಳಸಿಕೊಳ್ತಿದ್ದಾರೆ. ಯಾರು ನಿಮಗೆ ಬಿಡಿಗಾಸಿನ ಬೆಲೆ ಕೊಡುವುದಿಲ್ಲವೋ, ಯಾರು ನಿಮ್ಮನ್ನು ಕೇವಲ ಒಂದು ವಸ್ತುವಿನಂತೆ ಬಳಸಿಕೊಳ್ಳುತ್ತಾರೋ ಅವರ ಪ್ರೀತಿಗಾಗಿ, ಅವರ ಮೆಚ್ಚುಗೆಗಾಗಿ ನೀವು ಒದ್ದಾಡುತ್ತಿದ್ದೀರಿ. ನಿಮಗೆ ನಿಜವಾಗಿಯೂ ಪ್ರೀತಿ ತೋರುವವರನ್ನ ನಿರ್ಲಕ್ಷಿಸಿ ನಕಲಿ ಜನರ ಹಿಂದೆ ಓಡುತ್ತಿದ್ದೀರಿ. ಈ ಕುರುಡು ನಂಬಿಕೆ ಮತ್ತು ಇಲ್ಲ ಎನ್ನಲಾಗದ ಅಸಹಾಯಕತೆಯೇ ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ದಿವಾಳಿ ಮಾಡುತ್ತಿರುವ ಎರಡನೇ ಶತ್ರು. ನಿಮ್ಮ ಮೂರನೇ ಮತ್ತು ಅತಿ ಭಯಾನಕ ಗುಪ್ತ ಶತ್ರು ಗತಕಾಲದ ನೆನಪುಗಳ ಸೆರೆಮನೆ ಮತ್ತು ಹಳೆಯ ಕಹಿ ಘಟನೆಗಳನ್ನು ಮರೆಯಲಾಗದ ಗುಣ. ಕುಂಭರಾಶಿಯವರೇ, ನೀವು ಹಳೆಯದನ್ನ, ವಿಶೇಷವಾಗಿ ನಿಮಗೆ ಆದ ನೋವನ್ನು ಅಷ್ಟು ಸುಲಭವಾಗಿ ಮರೆಯುವವರಲ್ಲ. 5 ವರ್ಷಗಳ ಹಿಂದೆ ಯಾರು ನಿಮ್ಮನ್ನ ಅವಮಾನಿಸಿದ ಒಂದು ಮಾತು, ಪ್ರೀತಿಯಲ್ಲಿ ಸಿಕ್ಕ ಒಂದು ಮೋಸ, ವ್ಯವಹಾರದಲ್ಲಿ ಆದ ಒಂದು ನಷ್ಟ, ಸ್ನೇಹಿತರು ಮಾಡಿದ ಒಂದು ದ್ರೋಹ, ಇವುಗಳನ್ನು ನೀವು ಎಂದಿಗೂ ನಿಮ್ಮ ಮನಸ್ಸಿನ ಅತ್ಯಂತ ಆಳವಾದ ಕತ್ತಲ ಕೋಣೆಯಲ್ಲಿ ಭದ್ರವಾಗಿ ಬಚ್ಚಿಟ್ಟುಕೊಂಡಿದ್ದೀರಿ. ನಿಮ್ಮನ್ನ ನೀವೇ ಒಂಟಿ ಮಾಡಿಕೊಂಡು ಆ ಹಳೆಯ ಗಾಯಗಳನ್ನು ಪದೇ ಪದೇ ಕೆದಕಿ ರಕ್ತ ಬರುವಂತೆ ಮಾಡಿ ನೀವೇ ನೋವು ಅನುಭವಿಸುತ್ತಿದ್ದೀರಿ. ನಿಮ್ಮ ಭವಿಷ್ಯವನ್ನ ಕಟ್ಟಿಕೊಳ್ಳಲು, ಹೊಸ ಅವಕಾಶಗಳತ್ತ ಗಮನ ಹರಿಸಲು ನಿಮಗೆ ಈ ಹಳೆಯ ನೆನಪುಗಳು ಬಿಡುತ್ತಿಲ್ಲ. ಗತಕಾಲದ ಕತ್ತಲೆಯಲ್ಲಿಯೇ ನೀವು ಜೀವಿಸುತ್ತಿದ್ದೀರಿ. ಆ ಹಳೆಯ ನೋವುಗಳು ನಿಮ್ಮ ಕಾಲುಗಳಿಗೆ ಕಟ್ಟಿದ ಭಾರವಾದ ಸರಪಳಿಯಂತಿವೆ. ನೀವು ಮುಂದೆ ಹೆಜ್ಜೆ ಇಡಲು ಪ್ರಯತ್ನಿಸಿದರೂ ಆ ಸರಪಳಿ ನಿಮ್ಮನ್ನ ಮತ್ತೆ ಹಿಂದಕ್ಕೆ ಎಳೆಯುತ್ತಿದೆ. ನನಗೆ ಯಾಕೆ ಹೀಗಾಯಿತು ಎಂಬ ಪ್ರಶ್ನೆಯಿಂದ ಹೊರಬರಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಈ ಹಳೆಯ ಕಹಿ ನೆನಪುಗಳೇ ನಿಮ್ಮನ್ನು ಹೊಸ ಜೀವನವನ್ನ ಪ್ರಾರಂಭಿಸದಂತೆ ಕಟ್ಟಿಹಾಕಿರುವ ಮೂರನೇ ಮತ್ತು ಅತ್ಯಂತ ಕ್ರೂರ ಶತ್ರು ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿರಬೇಕು. ಕುಂಭರಾಶಿಯವರೇ, ನಿಮ್ಮ ಸೋಲಿಗೆ ಬೇರೆ ಯಾವ ವ್ಯಕ್ತಿಯೂ ಕಾರಣನಲ್ಲ, ಯಾವ ಗ್ರಹದೋಷವೂ ಕಾರಣವಲ್ಲ. ಈ 3 ಗುಪ್ತ ಶತ್ರುಗಳನ್ನ ನೀವು ನಿಮ್ಮೊಳಗಿನಿಂದ ಬೇರು ಸಹಿತ ಕಿತ್ತು ಎಸೆಯುವವರೆಗೂ ಪ್ರಪಂಚದ ಯಾವ ದೇವರು, ಯಾವ ಮಾಂತ್ರಿಕನೂ ನಿಮ್ಮನ್ನ ಕಾಪಾಡಲು ಸಾಧ್ಯವಿಲ್ಲ. ಈಗ ನೀವು ಮಾಡಬೇಕಾದ್ದು ಇಷ್ಟೇ: ಅತಿಯಾಗಿ ಯೋಚಿಸುವುದನ್ನ ಈಗಲೇ ಬಿಟ್ಟುಬಿಡಿ. ನಿರ್ಧಾರವನ್ನ ವೇಗವಾಗಿ ತೆಗೆದುಕೊಳ್ಳಿ. ತಪ್ಪಾದರೆ ಪಾಠ ಕಲಿಯಿರಿ, ಆದರೆ ಸುಮ್ಮನೆ ಕೂರಬೇಡಿ. ಎರಡನೆಯದಾಗಿ, ನಿರ್ದಾಕ್ಷಿಣ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಇಲ್ಲ ಎನ್ನುವುದನ್ನ ಕಲಿಯಿರಿ. ನಿಮ್ಮನ್ನ ಬಳಸಿಕೊಳ್ಳುವವರನ್ನ ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಜೀವನದಿಂದ ಕಸದಂತೆ ಹೊರಗೆ ಎಸೆಯಿರಿ. ನಿಮ್ಮ ಬೆಲೆ ಗೊತ್ತಿಲ್ಲದವರ ಮುಂದೆ ತಲೆ ತಗ್ಗಿಸಬೇಡಿ. ಮತ್ತು ಅಂತಿಮವಾಗಿ, ಹಳೆಯದನ್ನ ಮರೆತು ಬಿಡಿ. ಆಗಿ ಹೋದ ಕಹಿ ಘಟನೆಗಳಿಗೆ ತಿಲಾಂಜಲಿ ಇಡಿ. ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಈ 3 ಕಠಿಣವಾದ ಬದಲಾವಣೆಗಳನ್ನು ನೀವು ಈಗಲೇ ಮಾಡಿಕೊಂಡ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಯಶಸ್ಸನ್ನ, ನಿಮ್ಮ ಏಳಿಗೆಯನ್ನ ತಡೆಯಲು ಈ ಪ್ರಪಂಚದ ಯಾವುದೇ ಶಕ್ತಿಯಿಂದಲೂ, ಸಾಕ್ಷಾತ್ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಕುಂಭರಾಶಿಯವರೇ, ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ನಿಮ್ಮ ಒಳಗಿನ ಅಪಾರವಾದ ಶಕ್ತಿಯನ್ನ ಗುರುತಿಸಿ. ನೀವು ಆಳಲು ಹುಟ್ಟಿದವರು, ಅನುಭವಿಸಲು ಅಲ್ಲ. ಯಶಸ್ಸು ನಿಮ್ಮ ಹೆಜ್ಜೆಗಳನ್ನು ಹಿಂಬಾಲಿಸಿಕೊಂಡು ಬರುವುದು ಖಂಡಿತ. ಇದು ನಿಮ್ಮ ಸಮಯ. ಎದ್ದು ನಿಲ್ಲಿ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಯವರು ಮಾನವೀಯ ಗುಣಗಳನ್ನು ಹೊಂದಿರುತ್ತಾರೆ. ಕಷ್ಟ ಎಂದರೆ ಸಾಕು ತಕ್ಷಣ ಮಿಡಿಯುತ್ತಾರೆ. ಯಾರದೇ ನೆರವಿಗೆ ಬೇಕಾದರೂ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ವಿಶೇಷವಾಗಿ ಹೊಸದನ್ನ ಅನ್ವೇಷಣೆ ಮಾಡುವಂತಹ ಕುತೂಹಲ ಅನ್ನೋದು ಅವರಲ್ಲಿ ಹೆಚ್ಚಾಗಿರುತ್ತದೆ. ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭರಾಶಿಯವರದ್ದಲ್ಲ. ಏನೇ ಇದ್ರೂ ನೇರ ಮಾತು, ಬೆಳವಣಿಗೆ ಬಗ್ಗೆ ಆಲೋಚನೆಗಳನ್ನು ಹೊಂದಿರುತ್ತಾರೆ. ಮಾನವೀಯ ಗುಣಗಳು ಕುಂಭರಾಶಿಯವರಲ್ಲಿ ಹೆಚ್ಚಾಗಿರುತ್ತದೆ. ಹೀಗಾಗಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬೇಕು ಎನ್ನುವಂಥ ಆಸಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತದೆ. ಅವರಲ್ಲಿರುವಂತಹ ವಿಭಿನ್ನವಾದ ಆಸಕ್ತಿ ಹಾಗೂ ಕುತೂಹಲ ಅನ್ನೋದು ಬೇರೆಯವರಿಗಿಂತ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ. ಅವರಲ್ಲಿರುವಂತಹ ಸೃಜನಶೀಲತೆ ಹಾಗೂ ನ್ಯಾಯಪರವಾಗಿರುವಂತಹ ಧೋರಣೆ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ. ಹೊಸ ಹೊಸ ಅನ್ವೇಷಣಾತ್ಮಕ ವಿಚಾರಗಳನ್ನು ಕಂಡು ಹುಡುಕುವಂತಹ ಆಸಕ್ತಿ ಕೂಡ ಅವರಲ್ಲಿ ಹೆಚ್ಚಾಗಿದೆ. ಕುಂಭರಾಶಿಯವರು ಬೇರೆಯವರಿಗೆ ಬೆರೆಯುವಂತಹ ವಿಶೇಷವಾದ ಆಕರ್ಷಣ ಗುಣದಿಂದ ಎಲ್ಲರ ಫೇವರೇಟ್ ಆಗಿರುತ್ತಾರೆ.
ಮನುಷ್ಯನ ಮನದಲ್ಲಿ ಎಷ್ಟೇ ನೋವಿದ್ದರೂ ಸಹ ಇದ್ಯಾವುದೂ ಶಾಶ್ವತವಲ್ಲ. ಮನದಲ್ಲಿ ಎಷ್ಟೇ ನೋವಿದ್ದರೂ ಎಲ್ಲವೂ ನಶ್ವರವೆಂದು ತಿಳಿದು ಯಾರೊಬ್ಬರ ಮನಸ್ಸಿಗೂ ಘಾಸಿ ಮಾಡದೆ, ಯಾರ ಮನಸ್ಸನ್ನು ನೋಯಿಸದೆ, ಯಾರನ್ನೂ ಸಹ ದ್ವೇಷಿಸದೆ, ಇನ್ನೊಬ್ಬರ ಮನಸ್ಸನ್ನು ಖುಷಿಗೊಳಿಸಿ, ಎಲ್ಲರನ್ನೂ ಒಳ್ಳೆಯ ಭಾವನೆಯಿಂದ ನೋಡುತ್ತಾ ಅವರನ್ನು ನಗುನಗಿಸುತ್ತಾ ತಾನೂ ಸಹ ನಗುನಗುತ್ತಾ ಬದುಕುವವನೇ ಈ ಭೂಮಿಯ ಮೇಲೆ ನಿಜವಾದಂತಹ ಜ್ಞಾನಿ ಎಂದೇ ಹೇಳ್ಬೋದು. ಇಂತಹ ಬುದ್ಧಿವಂತರು ಹಾಗೂ ಜ್ಞಾನವಂತರಾದಂತಹ ಈ ಕುಂಭರಾಶಿಯವರು ನಕ್ಷತ್ರ ಆಧಾರಿತ ಇವರ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ನೀವು ಕುಂಭರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳೇನು ಎನ್ನುವುದರ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಮ ಆತ್ಮ ಈ ಪೃಥ್ವಿ ಮೇಲೆ ಜನ್ಮ ತಾಳಲು ಒಂದು ಕಾರಣ ಹಾಗೂ ಬಲವಾದ ಉದ್ದೇಶವಿರುತ್ತದೆ. ಕಾಲಪುರುಷನ ಕುಂಡಲಿಯ ಪ್ರಕಾರ ಕುಂಭರಾಶಿಯ 11ನೇ ರಾಶಿಯಾಗಿದೆ. ಈ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಶತಭಿಷ ನಕ್ಷತ್ರದ 4 ಪಾದಗಳು ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರದ 1, 2 ಹಾಗೂ 3ನೇ ಪಾದಗಳು ಈ ರಾಶಿಯಲ್ಲಿ ಕಂಡುಬರುತ್ತವೆ. ಕುಂಭರಾಶಿಯ ಜಾತಕದವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು, ಜೊತೆಗೆ ವಿಚಾರಶೀಲ ಸ್ವಭಾವದವರು. ಬೇರೆಯವರಿಗೆ ಸಹಾಯ ಮಾಡುವುದರ ಜೊತೆಗೆ ಅವರ ಬಗ್ಗೆ ಆನಂದಿಸುವರು. ಕುಂಭರಾಶಿಯವರು ನಿಮ್ಮ ಮಾನಸಿಕ ಶಕ್ತಿ ಹಾಗೂ ಇಚ್ಛಾಶಕ್ತಿ ಬಹಳ ಪ್ರಬಲವಾಗಿರುತ್ತದೆ. ನಿಮ್ಮನ್ನು ನೋಡಲು ಶಾಂತ ಸ್ವಭಾವದವರಂತೆ ಕಂಡರೂ ಸಹ ನಿಮಗೆ ಇಷ್ಟವಿಲ್ಲದ ಯಾವುದೇ ಕೆಲಸಗಳನ್ನು ಮಾಡಲು ಹೋಗುವುದಿಲ್ಲ. ಬೇರೆಯವರಿಗೆ ನೇರವಾಗಿಯೇ ಮುಖದ ಮೇಲೆ ಒಡೆದ ಹಾಗೆ ಹೇಳ್ತೀರಾ. ಕಾಲ, ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ವ್ಯಕ್ತಿಯ ಬಗ್ಗೆ ಹಾಗೂ ಅವರ ಬಗ್ಗೆ ಯಾವುದನ್ನೂ ಪರಿಗಣಿಸದೆ ನೇರವಾಗಿ ಹೇಳಲು ಯಾವುದೇ ಕಾರಣಕ್ಕೂ ನೀವು ಹೆದರುವುದಿಲ್ಲ. ಕುಂಭರಾಶಿಯವರು ನಿಮ್ಮ ಒಂದು ಬುದ್ಧಿಶಕ್ತಿ, ವಿಚಾರಧಾರೆ ಪ್ರಗತಿಶೀಲ ಹಾಗೂ ಕ್ರಾಂತಿಕಾರಿಯಾಗಿರುತ್ತದೆ. ಆದ ಕಾರಣದಿಂದಾಗಿ ಪ್ರತಿಯೊಬ್ಬರೂ ಸಹ ನಿಮ್ಮ ಕಡೆಗೆ ಪ್ರಭಾವಿತರಾಗುತ್ತಾರೆ. ಪ್ರತಿಯೊಬ್ಬರನ್ನೂ ಸಹ ನಿಮ್ಮ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ತಮ್ಮ ಕಡೆ ಅಯಸ್ಕಾಂತದ ರೀತಿಯಾಗಿ ಆಕರ್ಷಿಸುತ್ತೀರಾ. ಯಾವುದೇ ಸನ್ಮಾನಕ್ಕೂ ಸಹ ನೀವು ಭಾಜನರಾಗಿರ್ತೀರಾ. ನಿಮ್ಮ ಬುದ್ಧಿಬಲದಿಂದ ಜೀವನದಲ್ಲಿ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನದಲ್ಲಿ ಧನ ಸಂಗ್ರಹ ಮಾಡುತ್ತೀರಾ. ಕುಂಭರಾಶಿಯ ಅಧಿಪತಿ ಶನಿ ಗ್ರಹವಾಗಿರುವುದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಸಣ್ಣ ಪುಟ್ಟ ತಪ್ಪುಗಳನ್ನು ಶೀಘ್ರವಾಗಿ ಗ್ರಹಿಸುತ್ತೀರಾ. ಅದನ್ನು ಅವರಿಗೆ ನೇರವಾಗಿಯೇ ಹೇಳ್ತೀರಾ. ಕೆಲವೊಮ್ಮೆ ನಿಮ್ಮ ಕ್ರೋಧ ಸ್ವಭಾವದಿಂದಲೇ ಸಂಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ತೀರಾ. ಕುಂಭರಾಶಿಯವರು ನೀವು ಅತ್ಯಂತ ಕಲ್ಪನಾಶೀಲರಾಗಿರುವುದರಿಂದ ಅಷ್ಟೇ ಬೇಗ ನೀವು ಭಾವುಕರಾಗ್ತೀರಾ. ಮಹತ್ವಾಕಾಂಕ್ಷಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತೀರಿ. ಜೊತೆಗೆ ನೀವು ಏಕಾಂತ ಪ್ರಿಯರಾಗಿರುತ್ತೀರಾ. ನಿಮ್ಮ ಜನನ ಕುಂಭರಾಶಿಯಲ್ಲಿಯೇ ಆಗಲು ಕಾರಣ ಏನೆಂದು ನೋಡೋದಾದರೆ, ಪ್ರಾಕೃತಿಕ ಕುಂಡಲಿಯಲ್ಲಿ ಇಚ್ಛಾಪೂರ್ತಿ ಭಾವವಾದಂತಹ ರಾಶಿ ಎಂದರೆ ಅದುವೇ ಕುಂಭರಾಶಿ. 11ನೇ ಭಾವ ಆದ್ದರಿಂದ, ಅಂದರೆ ನಿಮ್ಮನ್ನು ಇಚ್ಛಾಪೂರ್ತಿ ಭಾವ ಎಂದು ಕರೆಯಲಾಗಿದೆ. ಶನೇಶ್ವರನ ಮೂಲ ತ್ರಿಕೋನ ರಾಶಿಯಾಗಿದ್ದು ನಿಮ್ಮ ಪೂರ್ವಜನ್ಮದ ಆಸೆ ಆಕಾಂಕ್ಷೆಗಳನ್ನು ಹಾಗೂ ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಈ ಜನ್ಮದಲ್ಲಿ ಕುಂಭರಾಶಿಯಲ್ಲಿಯೇ ನಿಮ್ಮ ಜನನವಾಗಿದೆ ಎಂದು ತಿಳಿಯಬಹುದು. ಇಡೀ ವಿಶ್ವಕ್ಕೆ ನ್ಯಾಯಾಧೀಶನಾದಂತಹ ಶನಿ ಮಹಾತ್ಮ ನಿಮಗೂ ನ್ಯಾಯವನ್ನು ಒದಗಿಸಿಕೊಡುತ್ತಾನೆ. ಶನಿದೇವರ ಸಂಪೂರ್ಣ ಸಹಾಯ ನಿಮಗೆ ಸಿಗುವುದರ ಮೂಲಕ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳಿಗೋಸ್ಕರ ನಿಮ್ಮ ಕರ್ಮವನ್ನು ಪೂರ್ತಿಗೊಳಿಸುತ್ತಾನೆ. ಇದರ ಜೊತೆಗೆ ನಿಮ್ಮ ಜೀವನದ ಲಾಭಗಳಿಗಾಗಿ ಹಾಗೂ ನಿಮ್ಮ ಜೀವನದಲ್ಲಿ ಮೋಕ್ಷ ಪ್ರಾಪ್ತಿಯಾಗಲು ಸಾಕ್ಷಾತ್ ಶನಿದೇವ ಈ ಕುಂಭರಾಶಿಯವರಿಗೆ ವಿಶೇಷವಾದಂತಹ ಆಶೀರ್ವಾದ ಹಾಗೂ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ. ಆದರೆ ಒಂದೇ ಒಂದು ನಿಯಮ ಏನೆಂದರೆ, ನಿಮಗೆ ಎಂತಹದ್ದೇ ಕಷ್ಟ ಅಥವಾ ಸುಖವಿದ್ದರೂ ಸಹ ನೀವು ಸತ್ಯ ಹಾಗೂ ಧರ್ಮದ ದಾರಿಯಲ್ಲಿಯೇ ನಡೆಯಬೇಕು. ಒಳ್ಳೆಯ ಕರ್ಮವನ್ನು ಮಾಡಬೇಕು ಅಂದರೆ ನೀವು ಒಳ್ಳೆಯ ಕೆಲಸವನ್ನು ಮಾಡಬೇಕು. ನ್ಯಾಯಬದ್ಧವಾಗಿ ವ್ಯವಹಾರ ಮಾಡುವುದು ಅತ್ಯವಶ್ಯಕವಾಗಿದೆ. ಆದ್ದರಿಂದ ನೀವು ಯಾವುದೇ ಕೆಲಸ ಮಾಡಲು ಆತುರ ಪಡುವುದಿಲ್ಲ. ಆ ಕೆಲಸ ಮಾಡುವ ಮೊದಲು ನೀವು ಅದರ ಪೂರ್ವಪರಗಳನ್ನು ಬಹಳ ಶಾಂತಿ ಸಮಾಧಾನದಿಂದ ತಿಳಿದು ತುಂಬ ಯೋಚಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀರಾ. ಜೀವನದಲ್ಲಿ ಯಾವುದೇ ಯಕ್ಷ ಪ್ರಶ್ನೆಗಳಿದ್ದರೂ ಸಹ ಬಹಳ ಶಾಂತಿ ಸಮಾಧಾನದಿಂದ ಉತ್ತರಿಸುತ್ತೀರಾ. ಇಂತಹ ಬುದ್ಧಿವಂತರು ಈ ಕುಂಭರಾಶಿಯವರು. ಈ ರಾಶಿಯವರು ತಮ್ಮ ಜೀವನವನ್ನು ತಮ್ಮ ವಿಶೇಷವಾದ ಬುದ್ಧಿಶಕ್ತಿಯಿಂದಲೇ ತಮ್ಮ ಜೀವನವನ್ನು ಹೆಗಲ ಮೇಲೆ ಹೊತ್ಕೊಂಡು ಸಾಗುತ್ತಾರೆ. ಹಾಗಾಗಿ ಈ ಕುಂಭರಾಶಿಯವರನ್ನು ಅತ್ಯಂತ ಬುದ್ಧಿವಂತರೆಂದು ಕರೆಯಲಾಗಿದೆ. ವಾಯುತತ್ವ ರಾಶಿಗಳಲ್ಲಿ ಮೂಲಭೂತವಾಗಿ ಬುದ್ಧಿವಂತ ರಾಶಿಗಳಾಗಿವೆ. ಮೊದಲನೆಯದಾಗಿ ಮಿಥುನ ರಾಶಿ ವಾಯುತತ್ವ ರಾಶಿ.
ಇವರು ಚಿಕ್ಕ ಮಕ್ಕಳಂತೆ ಬಹಳ ಮುಗ್ಧರು ಹಾಗೂ ಬಲಿಷ್ಠವಾಗಿ ವರ್ತಿಸುತ್ತಾರೆ. ತುಂಬ ಮೋಜು ಮಸ್ತಿಯಲ್ಲಿ ಜೀವನವನ್ನು ಆನಂದಿಸುತ್ತಾರೆ. ಎರಡನೆಯ ವಾಯುತತ್ವ ರಾಶಿ ತುಲಾರಾಶಿ. ತುಲಾರಾಶಿಯವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡ್ತಾರೆ. ಇವರು ಹೆಚ್ಚು ತಾಳ್ಮೆಯನ್ನು ರೂಢಿಸಿಕೊಂಡಿರ್ತಾರೆ. ಇವರ ಮಾತಿಗೆ ಒಂದು ಗೌರವ ಇರುತ್ತದೆ. ಇವರು ಮಾತಿನಲ್ಲಿ ಹಿಡಿತವಿರುತ್ತದೆ. ಜೊತೆಗೆ ತೂಕವಾದ ಮಾತು ಇವರದ್ದಾಗಿರುತ್ತದೆ. ಮೂರನೆಯದಾಗಿ ಕುಂಭರಾಶಿ. ಈ ಎರಡೂ ರಾಶಿಯವರಿಗೆ ಕಂಪೇರ್ ಮಾಡಿದರೆ ಕುಂಭರಾಶಿಯವರು ಬಹಳ ಪರಿಪಕ್ವವಾದಂತಹ ರಾಶಿಯವರಾಗಿದ್ದಾರೆ. ನೀವು ಪರಿಪಕ್ವವಾಗಿ ಆಲೋಚನೆಯನ್ನು ಮಾಡ್ತೀರಾ. ಹಾಗೆಯೇ ಒಳ್ಳೆಯ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ತೀರಾ. ಕುಂಭರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತವೆ. ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರ. ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ, ಶತಭಿಷ ನಕ್ಷತ್ರದ ಅಧಿಪತಿ ರಾಹುಗ್ರಹ, ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ. ನಿಮ್ಮ ನಕ್ಷತ್ರದ ಅನುಗುಣವಾಗಿ ನಿಮ್ಮ ಜನ್ಮದ ಉದ್ದೇಶ ವಿಭಿನ್ನವಾಗಿರುತ್ತದೆ. ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮಂಗಳನ ದಶ ಅಂದರೆ ಕುಜದಶ ಪ್ರಾರಂಭವಾಗುತ್ತದೆ. ಆ ಸಮಯದಲ್ಲಿ ನೀವು ಬಹಳ ಚಿಕ್ಕವರಾಗಿರುತ್ತೀರಾ. ಧನಿಷ್ಠ ಅಂದರೆ ಧನವನ್ನು ನೀಡುವಂತಹ ನಕ್ಷತ್ರವಾಗಿದೆ. ನೀವು ಚಿಕ್ಕವರಿದ್ದಾಗಲೇ ಬಹಳ ಚಟುವಟಿಕೆಯಿಂದ ಚುರುಕು ಸ್ವಭಾವದಿಂದ ಇರುತ್ತೀರಾ. ಆಟ ಪಾಠಗಳಲ್ಲಿ ತುಂಬ ಚುರುಕಾಗಿದ್ದು ದೊಡ್ಡವರಾದ ಹಾಗೆ ನಿಮ್ಮಲ್ಲಿ ಚೇಂಜಸ್ಸನ್ನು ಕಾಣಬಹುದು. ಮಂಗಳನ ದಶ ಮುಗಿದ ನಂತರ ರಾಹುವಿನ ಮಹಾದಶ ನಿಮಗೆ ಪ್ರಾರಂಭವಾಗುತ್ತದೆ. ಸರಿಯಾದ ಸಮಯದಲ್ಲಿ ನಿಮಗೆ ರಾಹು ದಶ ಪ್ರಾರಂಭವಾಗುವುದರಿಂದ ನೀವು ಜೀವನದಲ್ಲಿ ಉನ್ನತವಾದ ಪ್ರಗತಿಯನ್ನು ಪಡೆಯಬಹುದು. ಒಂದು ವೇಳೆ ನೀವು ಶತಭಿಷ ನಕ್ಷತ್ರ ಅಥವಾ ಶತಾರ ನಕ್ಷತ್ರದಲ್ಲಿ ಜನಿಸಿದರೆ, ಶತಾರ ಅಂದರೆ 100 ನಕ್ಷತ್ರಗಳ ಗುಂಪು ಎಂದರ್ಥ ನೀಡುತ್ತದೆ. ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ನೀವು ಮಾಡ್ತೀರಾ. ಮಲ್ಟಿ ಟಾಸ್ಕರ್ ಆಗಿರುತ್ತೀರಾ. ನೀವು ಸಣ್ಣ ಪುಟ್ಟ ಕನಸುಗಳನ್ನು ಕಾಣುವವರಲ್ಲ. ಏನಿದ್ದರೂ ಸಹ ನೀವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವವರು. ನೀವು ಚಿಕ್ಕವರಿದ್ದಾಗಲೇ ರಾಹು ದಶ ಪ್ರಾರಂಭವಾಗುವುದರಿಂದ ಜೀವನದಲ್ಲಿ ಬಹಳ ಸಂಘರ್ಷವನ್ನು ಪಡಬೇಕಾಗುತ್ತದೆ. ಅಟ್ಯಾಚ್ಮೆಂಟ್ಗಳು ಜಾಸ್ತಿ ಇರುತ್ತದೆ. ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಇಚ್ಛೆಗಳು ಹಾಗೂ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿರುವುದರಿಂದ ಬೇರೆಯವರಿಗಿಂತ ಹೆಚ್ಚಾಗಿಯೇ ನಿಮ್ಮ ಶ್ರಮಕ್ಕೆ ಮೀರಿದ ಇಚ್ಛೆಗಳನ್ನು ಹಾಗೂ ಕನಸುಗಳನ್ನು ಇಟ್ಟುಕೊಂಡಿರ್ತೀರ. ನೀವು ಸತತವಾಗಿ ಪ್ರಯತ್ನ ಪಟ್ಟರೂ ಸಹ ನಿಮ್ಮ ಇಚ್ಛೆಗಳು ಅಷ್ಟು ಬೇಗ ಅಷ್ಟು ಸುಲಭವಾಗಿ ಕೈಗೂಡುವುದಿಲ್ಲ. ಆದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹುಗ್ರಹ ಹಾಗೂ ಶನಿಗ್ರಹದ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದ್ದರೆ ಮಾತ್ರ ನೀವು ಚಿಕ್ಕ ವಯಸ್ಸಿನಲ್ಲಿಯೇ ಸಾಧನೆ ಹಾಗೂ ಯಶಸ್ಸನ್ನು ನೀವು ಪಡೆಯಬಹುದು. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ಏನಿದು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆಂದು ಆಶ್ಚರ್ಯಚಕಿತರಾಗುತ್ತಾರೆ. ನೀವು ಕುಂಭ ರಾಶಿಯಲ್ಲಿ ಅದರಲ್ಲೂ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದರೆ ನಿಮ್ಮ ಜನನ ಕಾಲದಲ್ಲಿ ಗುರುದಶೆ ಪ್ರಾರಂಭವಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ ಆಗಿರುವುದರಿಂದ ರಾಶ್ಯಾಧಿಪತಿ ಶನಿಗ್ರಹ ಇರುವುದರಿಂದ ನೀವು ಬಾಲ್ಯದಿಂದಲೇ ಜ್ಞಾನವಂತರು, ಸೌಮ್ಯ, ಶಾಂತಿಪ್ರಿಯರಾಗಿರುತ್ತೀರ. ನೀವು ಬಹಳ ಶಾಂತಿಪ್ರಿಯರಾಗಿದ್ದು ಚಿಕ್ಕವರಾಗಿದ್ದಲೇ ತುಂಬ ಬುದ್ಧಿವಂತರಾಗಿರ್ತೀರ. ಜೊತೆಗೆ ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ. ಗುರುದಶ ಮುಗಿದ ನಂತರ ನಿಮಗೆ ಶನಿದಶ ಪ್ರಾರಂಭವಾಗುತ್ತದೆ. ಶನಿದಶಾದಲ್ಲಿ ಉತ್ತಮ ಪ್ರಗತಿಯನ್ನು ನೋಡ್ತೀರಾ. ನಂತರ ಬುಧದಶ ಪ್ರಾರಂಭವಾಗುತ್ತದೆ. ಬುಧ ನಿಮ್ಮ ಪಂಚಮಾಧಿಪತಿ ಆಗಿರುವುದರಿಂದ ಬುಧ ದಶಾ ಕಾಲದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಾಗಿಸಿಕೊಳ್ಳಬಹುದು. ನೀವು ಇಂದಿನ ಜನ್ಮದಲ್ಲಿ ಕಲಾಕಾರರು, ಸಾಹಿತಿಗಳು, ಒಳ್ಳೆಯ ಮಾತುಗಾರರು, ಬರಹಗಾರರು ಹಾಗೂ ಕವಿಗಳಾಗಿರುತ್ತೀರಾ. ಈ ಜನ್ಮದಲ್ಲಿ ನೀವು ಅತ್ಯಂತ ಬುದ್ಧಿವಂತರು ಹಾಗೂ ಜ್ಞಾನಿಗಳಾಗಿರುತ್ತೀರಾ. ಮುಂದಿನ ಜನ್ಮದಲ್ಲಿ ಉತ್ತಮ ವ್ಯಾಪಾರಿಗಳಾಗಿರುತ್ತೀರಾ. ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗುವಂತಹ ಸೂಚನೆಗಳು ನಿಮ್ಮ 9ನೇ ಮನೆಯಿಂದ ನೀವು ವಿಮರ್ಶೆ ಮಾಡಬಹುದು. 1, 5 ಹಾಗೂ 9ರ ಕನೆಕ್ಷನ್ ಇಂದ ನಾವು ಪೂರ್ವ ಜನ್ಮ ಮತ್ತು ಪ್ರಸ್ತುತ ಜನ್ಮ ಹಾಗೂ ಮುಂದಿನ ಜನ್ಮವನ್ನು ನಿಮ್ಮ ಕುಂಡಲಿಯಿಂದ ವಿಶ್ಲೇಷಣೆ ಮಾಡಬಹುದು. ಹಾಗಾಗಿ ಕುಂಭರಾಶಿಯವರು ಪ್ರತಿಯೊಬ್ಬರನ್ನು ಸಹ ಬಹಳ ಪ್ರೀತಿಯಿಂದ ಗೌರವಿಸುತ್ತಾರೆ. ಇವರು ಯಾರೊಬ್ಬರಿಗೂ ಸಹ ಕೇಡನ್ನು ಬಯಸುವುದಿಲ್ಲ. ಇವರು ತುಂಬ ಬುದ್ಧಿವಂತರು. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಈ ವಿಚಾರಗಳು ಹಾಗೂ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಕುಂಭರಾಶಿಯವರಾಗಿದ್ದಲ್ಲಿ ಈ ಮಾಹಿತಿಯು ನಿಜವೆಂದು ತಿಳಿದರೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.